ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಜಸ್ಟ್ ಒಂದೇ ಒಂದು ನಿಮಿಷ ಕೆಲಸ, ಯಾಕಂದ್ರೆ ಒಂದು ನಿಮಿಷದಲ್ಲಿ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೋದು, ಓಕೆನಾ. ಆದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿದ ನಂತರ ಆ ಒಂದು ಚಾನಲ್ ಅಲ್ಲಿ ನೀನು ಏನು ಕಿಸಿಬೇಕು ಅನ್ಕೊಂಡಿದ್ದೆ ಇದು ಮ್ಯಾಟರ್ ಆಗುತ್ತೆ, ಓಕೆನಾ. ಚಾನಲ್ ಸೀತಾಳ್ಗೂಡು ಕೆಲವೊಂದು ಜನ ತುಂಬಾ ಚಾನಲ್ಸ್ ಇದಾವೆ, ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇದಾರೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇದಾರೆ, ಓಕೆನಾ. ಆದ್ರೆ ಕೆಲವರು ಜನರು ಏನಪ್ಪಾ ಅಂತಂದ್ರೆ ಆ ಒಂದು ಚಾನಲ್ ಇಂದ ₹1 ಕೂಡ ಅರ್ನಿಂಗ್ ಮಾಡ್ತಾ ಇಲ್ಲ. ಸೊ ಅರ್ನಿಂಗ್ ಏನಕ್ಕಪ್ಪ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರು ಏನಪ್ಪಾ ಅಂದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹೋಗಿಲ್ಲ, ಓಕೆನಾ. ಅವರೊಂದು ಚಾನಲ್ ಏನೋ ಚಾನಲ್ ದೊಡ್ಡದಾಗ್ಬಿಡ್ಬೇಕು, ನಾನು ಏನೋ ಮಾಡ್ಬಿಡ್ಬೇಕಂತ ಮಾಡ್ಬಿಟ್ಟಿದ್ರೆ, ಆದ್ರೆ ಅವರೊಂದು ಚಾನಲ್ ಇಲ್ಲ ₹1 ಕೂಡ ಸಂಪಾದನೆ ಇಲ್ಲ, ಓಕೆನಾ. ಸೊ ನೀವು ಕೂಡ ಇದೇ ತರ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಕೂಡ ಸಿಕ್ಕಿದ ಪಕ್ಕಿದ ಕಂಟೆಂಟ್ ಎಲ್ಲ ಮಾಡ್ಬಿಡಿ, ಓಕೆನಾ. ಬೇಡ ನಾನು ಯೂಟ್ಯೂಬ್ ಇಂದ ದುಡ್ಡು ಮಾಡ್ತೀನಿ, ನಾನು ಕೂಡ ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಮಾತ್ರನೇ ಈ ಒಂದು ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ಸುಮ್ಮನೆ ವಿಡಿಯೋನ ಬಿಡ್ಬಿಡು ಗೈಸ್, ಓಕೆನಾ. ಚಾನಲ್ ನ ಕ್ರಿಯೇಟ್ ಮಾಡೋದು ಒಂದೇ ಒಂದು ನಿಮಿಷ ಕೆಲಸ. ಬಟ್ ಕ್ರಿಯೇಟ್ ಮಾಡಕ್ ಮುಂಚೆ ನೀವೇನ್ ಮಾಡ್ಬೇಕು ಅನ್ಕೊಂಡು ನಿಮ್ಮೊಂದು ಚಾನಲ್ ಯಾವ ಒಂದು ಕ್ಯಾಟಗರಿನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅದೆಲ್ಲನೂ ಅಷ್ಟೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನಿಮ್ಮೊಂದು ಚಾನಲ್ ಯಾವ ತರ ಗ್ರೋ ಮಾಡ್ಬೇಕು ಅನ್ನೋದು ಕೂಡ ನನ್ಗೆ ಗೊತ್ತಿರೋ ಒಂದು ಟಿಪ್ಸ್ ಗಳನ್ನು ಕೊಡ್ತೀನಿ. ಅಂಡ್ ಏನಕ್ಕಪ್ಪ ಅಂತ ನಮ್ಮೊಂದು ಚಾನಲ್ ಕೂಡ ಮೊನೆಟೈಸ್ ಆಗಿದೆ. ಸೊ ನಾವು ಕೂಡ ಯೂಟ್ಯೂಬ್ ಕಡೆಯಿಂದ ಸ್ಟಾರ್ಟ್ ಕೂಡ ಮಾಡಿದೀವಿ ಅರ್ನಿಂಗ್ ಮಾಡೋದು, ಅಂಡ್ ಜರ್ನಿ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿರೋ ನಮ್ಮೊಂದು ಹಳೆ ಚಾನಲ್ ನೀವೇನಾದ್ರು ನೋಡ್ತಾ ಇದ್ರಿ ಅಂತಂದ್ರೆ ಸಾಕು, ಇದಕ್ಕಿಂತ ಮುಂಚೆ ಕೂಡ ಒಂದು ಚಾನಲ್ ಇತ್ತು ನಂದು, ಆ ಒಂದು ಚಾನಲ್ ಹೆಸರೇನಪ್ಪಾ ಅಂದ್ರೆ ಟೆಕ್ನಿಕಲ್ ಆನಂದ್ ರೆಡ್ಡಿ ಅಂತ. ಬಟ್ ಆ ಒಂದು ಚಾನಲ್ ಅಲ್ಲೂ ಕೂಡ ಅಷ್ಟೇ 40,000 ಸಬ್ಸ್ಕ್ರೈಬರ್ಸ್ ಇದ್ರು. ಬಟ್ ಆ ಒಂದು ಚಾನಲ್ ಏನಪ್ಪಾ ಅಂದ್ರೆ ಡಿಲೀಟ್ ಆಗಿದೆ. ಅಂಡ್ ಡಿಲೀಟ್ ಆಗಿದ ನಂತರ ಕೂಡ ಈ ಒಂದು ಚಾನಲ್ ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟು ಕೇವಲ 4 ತಿಂಗಳಲ್ಲಿ ಈ ಒಂದು ಚಾನಲ್ ನ ಮೊನೆಟೈಸ್ ಅನ್ನೋದು ಮಾಡ್ಬಿಟ್ಟಿದೀನಿ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ಕೂಡ ಆ ಒಂದು ಚಾನಲ್ ಅಲ್ಲಿ ಫುಲ್ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಸುಮಾರು ಒಂದು 5 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ ಅಲ್ಲಿ ಯಾವ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಗ್ರೋ ಆಗುತ್ತೆ, ಅಂಡ್ ಟಿಪ್ಸ್ ಏನು ಯಾವ ತರ ಫಾಸ್ಟ್ ಆಗಿ ಗ್ರೋ ಮಾಡ್ಕೋಬೇಕು ನಮ್ಮೊಂದು ಚಾನಲ್ ಅಂತ ನನಗೆ ಗೊತ್ತಿದೆ, ಓಕೆನಾ. ಅಂದ್ರೆ ಗೊತ್ತಿದೆ ಅಂತಂದ್ರೆ ಫುಲ್ 100% ಗೊತ್ತಿಲ್ಲ, ಓಕೆನಾ. ನನ್ನೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಂಡ್ ಯಾವ ತರ ಮಾಡೋದು ಅಂತ. ಬಟ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋ ಮುಂಚೆನೆ ಈ ಒಂದು ವಿಡಿಯೋ ನೋಡ್ಬಿಡಿ, ಆಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಅಂಡ್ ಚಾನಲ್ ಏನಾದ್ರೂ ಮೊದಲನೇ ಸರ್ ಒಂದು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಅಂಡ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನೀವು ಯಾವೊಂದು ಕ್ಯಾಟಗರಿನಲ್ಲಿ ವಿಡಿಯೋಸ್ ಗಳನ್ನು ಮಾಡ್ಬೇಕು ಅನ್ಕೊಂಡಿದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವೊಂದು ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇದೆ ಇದು ತುಂಬಾ ಮ್ಯಾಟರ್ ಆಗುತ್ತೆ, ಓಕೆನಾ. ಕೆಲವರು ಜನರು ಹೆಂಗಪ್ಪ ಅಂತಂದ್ರೆ ಈ ಒಂದು ಕ್ಯಾಟಗರಿನಲ್ಲಿ ದುಡ್ಡು ತುಂಬಾ ಇದೆಯಪ್ಪ, ಈ ಒಂದು ಕ್ಯಾಟಗರಿನಲ್ಲಿ ಹೋದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತಪ್ಪ ಅಂತ ಅನ್ಕೊಂತಾರೆ. ನೋಡು, ಇದೆಲ್ಲ ತಪ್ಪು. ಏನಕ್ಕಪ್ಪ ಅಂತಂದ್ರೆ ಫಸ್ಟ್ ಆ ಒಂದು ಕ್ಯಾಟಗರಿನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ನೀನು ಆ ಒಂದು ಕ್ಯಾಟಗರಿನ ಎಂಜಾಯ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನು ಮಾಡ್ತೀಯ, ಓಕೆನಾ. ಏನು ಬಲವಂತಾಗಿ ದುಡ್ಡು ಸಿಗ್ತಿದೆಲ್ಲಪ್ಪ ಅಂದ್ರೆ ಬಲವಂತಾಗಿ ಮಾಡಿದೆ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ, ಓಕೆನಾ. ನಿಮ್ಗೆ ಟೆಕ್ ಎಲ್ಲ ಇಂಟ್ರೆಸ್ಟ್ ಇದೆ, ಟೆಕ್ ಚಾನಲ್ ಮಾಡ್ಬಿಡು. ಇಲ್ಲ ಅಂತಂದ್ರೆ ಬ್ಲಾಗ್ ಚಾನಲ್ ಮಾಡ್ಬೇಕು ಅನ್ಕೊಂಡ್ರೆ ಬ್ಲಾಗ್ ಚಾನಲ್ ಮಾಡ್ಬಿಡು, ಇಂಟ್ರೆಸ್ಟ್ ಇದ್ರೆ ನಿಮ್ಗೆ, ಓಕೆನಾ. ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಟ್ರಾವೆಲ್ಸ್ ಇಂಟ್ರೆಸ್ಟ್ ಇದ್ರೆ ಟ್ರಾವೆಲ್ಸ್ ಓಡಾಡು, ಸುತ್ತಮುತ್ತಲ ಏನಾದ್ರು ಓಡಾಡ್ಬಿಟ್ಟು ವಿಡಿಯೋ ಮಾಡ್ಬಿಡು, ಓಕೆನಾ. ಸಿಂಗಿಂಗ್ ಅಲ್ಲೇ, ಕುಕಿಂಗ್ ಅಲ್ಲ, ಈ ತರದ್ದು ಹಲವಾರು ಕ್ಯಾಟಗರೀಸ್ ಇದಾವೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವೇನ್ ಮಾಡ್ಬೇಕು ಗೊತ್ತಾ, ಅದೇ ಒಂದು ಕ್ಯಾಟಗರಿನಲ್ಲಿ ವಿಡಿಯೋಸ್ ಗಳನ್ನ ಸ್ಟಾರ್ಟ್ ಮಾಡ್ಬಿಡು ಗೈಸ್, ಓಕೆನಾ. ಸ್ಟಾರ್ಟ್ ಮಾಡ್ಕೊಳ್ಳಿ ನಂತರ ನೀವೇನ್ ಮಾಡ್ಬೇಕು ಗೊತ್ತಾ, ಅದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು 10-15 ವಿಡಿಯೋಸ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ ನೀವು, ಓಕೆನಾ. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನಿಮ್ಮೊಂದು ಚಾನಲ್ ಇಂದ ದುಡ್ಡು ಏನಾದ್ರು ಮಾಡ್ಬೇಕು ಅನ್ಕೊಂಡ್ರೆ ನಮ್ಗೆ ಒಂದು ವರ್ಷದಲ್ಲಿ ಬೇಕಾಗುತ್ತೆ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದು ಕೇವಲ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು, ಓಕೆನಾ. ಇಲ್ಲ ಅಂತಂದ್ರೆ ನೀವು ಶಾರ್ಟ್ ವಿಡಿಯೋಸ್ ಗಳನ್ನು ಕೂಡ ಏನಾದ್ರು ಮಾಡ್ತಾ ಇದೆ ಅಂತಂದ್ರೆ ಸಾಕು, ಲಾಸ್ಟ್ 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಹೋಗ್ಬೇಕು. 10 ಮಿಲಿಯನ್ ವ್ಯೂಸ್ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಗೆ ಒಂದೇ ವಿಡಿಯೋ ಹೊರಟೋಗ್ಬಿಡುತ್ತೆ. ಬಟ್ ಅದೃಷ್ಟ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಹೋಗಲ್ಲ, ಹೌದಾ. ಅದೇ ತರನೇ ನೀವು 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಹೋಗ್ಬೇಕು. ಶಾರ್ಟ್ ವಿಡಿಯೋಸ್ ಗಳು ಏನಾದ್ರು ಮಾಡ್ತಾ ಇದ್ರಿ ಅಂತಂದ್ರೆ, ಈಗ ಲಾಂಗ್ ಫಾರ್ಮೆಟ್ ವಿಡಿಯೋ ಏನಾದ್ರು ಮಾಡ್ತಾ ಇದ್ರಿ ಅಂತಂದ್ರೆ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ಆವಾಗ ನೀವು ಮೊನೆಟೈಸೇಷನ್ ಗೆ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ. ಯೂಟ್ಯೂಬ್ ರೂಲ್ಸ್ ಏನು, ಯೂಟ್ಯೂಬ್ ಗೈಡ್ ಲೈನ್ಸ್ ಏನು ಅದೆಲ್ಲ ಫಾಲೋ ಮಾಡ್ಕೊಂಡು ಮಾಡ್ಬೇಕಾಗುತ್ತಿಲ್ಲ, ಓಕೆನಾ. ಇಲ್ಲ ಅಂತಂದ್ರೆ ನಾನು ಏನು ಸಿಗ್ಬಿಡ್ತಪ್ಪ, ನಾನೇನೋ ಮಾಡ್ಬಿಟ್ನಪ್ಪ ಅಂತಂದ್ರೆ ನಾಳೆ ದಿನಗಳಲ್ಲಿ ನಿಮ್ಮ ಮುಂದೆ ಚಾನಲ್ ಮೊನೆಟೈಸ್ ಆನ್ ಆಗಲ್ಲ. ಸೊ ಮೊನೆಟೈಸ್ ಆನ್ ಆಗಿಲ್ಲ ಅಂತ ನೀವು ಇಷ್ಟು ಕಷ್ಟ ಪಟ್ಟು ಮಾಡ್ತಾ ಇದೆಯಾ, ಎಲ್ಲ ಅಷ್ಟು ನೀರು ಪಾಲಾಗೋಗುತ್ತೆ, ಓಕೆನಾ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ನೀನ್ ಡಿಸೈಡ್ ಮಾಡ್ಕೊ. ಏನು ಕಿಸಿಬೇಕು ಅನ್ಕೊಂಡಿದ್ದೆ ನಿಮ್ಮೊಂದು ಚಾನಲ್ ಅದನ್ನ ಕಿಸಿ ಬಿಡು, ಅಷ್ಟೇ, ಏನಿಲ್ಲ ಗೈಸ್, ಓಕೆನಾ. ಸೊ ಮತ್ತೇನಪ್ಪಾ ಅಂದ್ರೆ ನಿಮ್ಮೊಂದು ಚಾನಲ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ನೀನು ಕಂಪ್ಲೀಟ್ ಮಾಡ್ಕೊಂಡೇ ಬಿಟ್ಟು ಅನ್ಕೋ, ಕೆಳಗೆ ಬಿದ್ದು ಮೇಲೆ ಬಿದ್ದು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ, ಓಕೆನಾ. ನಿಂಗೆ YT ಸ್ಟುಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಅರ್ನ್ ಐಕನ್ ಅಲ್ಲಿ ನಿಮ್ಗೆ ಅಪ್ಲೈ ನಾವ್ ಬಟನ್ ಬಂದ್ಬಿಡುತ್ತೆ. ಈ ಒಂದು ಅಪ್ಲೈ ನಾವ್ ಬಟನ್ ಏನೋ ಗೊತ್ತಾ, ನಿಮ್ಮೊಂದು ಚಾನಲ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ ನಂತರ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಇಲ್ಲಿ ಲಾಸ್ಟ್ 90 ಡೇಸ್ ಅಲ್ಲಿ 10 ಮಿಲಿಯನ್ ಏನಾದ್ರು ವ್ಯೂಸ್ ಹೋಯ್ತು ಅಂದ್ರೂ ಕೂಡ ಅಷ್ಟೇ ನಿಮ್ಗೆ ಇಲ್ಲಿ ಅಪ್ಲೈ ಬಟನ್ ಬಂದೇ ಬಿಡುತ್ತೆ, ಓಕೆನಾ.
ಅಪ್ಲೈ ಬಟನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡೇ ಬಿಡು ಗೈಸ್. ಓಕೆನಾ, ಅಪ್ಲೈ ಮಾಡ್ಕೊಳ್ಳಿ ನಂತರ ಈ ಒಂದು ಚಾನಲ್ ಏನಾಗುತ್ತೆ ಅಂದ್ರೆ ಆವಾಗ ಯೂಟ್ಯೂಬ್ ಕಡೆ ಹತ್ರ ಹೋಗುತ್ತೆ. ನೀನು ನಿನ್ನೊಂದು ಚಾನಲ್ ಅಲ್ಲಿ ಯಾವ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ಯಾ, ಯಾವ ತರ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾರೆ ಅವರು. ಓಕೆನಾ, ಆದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ನಿಮ್ಮೊಂದು ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದು ಹೇಳುತ್ತಾ ಸ್ಟೆಪ್ಸ್ ಏನೇನು ಮಾಡಬೇಕು ಅಂತ. ನೀವು ಮಾನಿಟೈಸೇಷನ್ ಏನಾದ್ರು ಅಪ್ಲೈ ಮಾಡಕ್ಕೆ ಬಂದಿಲ್ಲ ಅಂತಂದ್ರೆ ನಮ್ಮೊಂದು ಚಾನಲ್ ಅಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ಆ ಒಂದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ ಗೈಸ್. ಓಕೆನಾ, ಇವತ್ತಿಲ್ಲ ಅನ್ನೋದ್ರು ಕೂಡ ನಾಳೆ ದಿನಗಳಲ್ಲಿ ಆ ಒಂದು ವಿಡಿಯೋ ನೀವು ನೋಡಲೇಬೇಕು. ಏನಕ್ಕಪ್ಪ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಅಂತ ನನ್ನೊಂದು ಚಾನಲ್ ಸ್ವಂತ ಅಪ್ಲೈ ಮಾಡಿದ್ದೀನಿ ಅಲ್ಲಿ. ಓಕೆನಾ, ಸೊ ಗೊತ್ತಿಲ್ಲ ಅಂತ ನೋಡಿ. ಅಂಡ್ ಪ್ರೆಸೆಂಟ್ ಏನಪ್ಪಾ ಅಂತ ಅಪ್ಲೈ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ಚಾನಲ್ ಪ್ರತಿಯೊಂದು ಚೆಕ್ ಮಾಡ್ತಾರೋ, ಚೆಕ್ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ಚಾನಲ್ ಎಲ್ಲ ಕರೆಕ್ಟ್ ಆಗಿತ್ತಾ, ನೀನು ಏನು ತಪ್ಪೇ ಮಾಡಿಲ್ಲ ನಿನ್ನೊಂದು ಚಾನಲ್ ಅಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಮೇಲ್ ಮುಖಾಂತರ ತಿಳಿಸ್ಕೊಳ್ತಾರೆ. ನಿಮ್ಮೊಂದು ಚಾನಲ್ ನಾವು ಮಾನಿಟೈಸೇಷನ್ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದೀರಿ, ನೀನು ಇನ್ನು ಮುಂದೆ ದುಡ್ಡನ್ನ ಮಾಡೇ ಬಿಡು ಅಂತ. ಓಕೆನಾ, ಸೊ ಇಲ್ಲ ಅಂತಂದ್ರೆ ನಿಮ್ಮೊಂದು ಚಾನಲ್ ಏನಾದ್ರು ರಾಂಗ್ ಏನಾದ್ರು ಮಾಡಿದೀರ ಅಂತಂದ್ರೆ, ನನ್ನ ಕಿತಾಪತಿಗಳನ್ನ ಮಾಡಿದೀರ ಅಂತಂದ್ರೆ ಅದನ್ನು ಕೂಡ ತಿಳಿಸ್ಬಿಡ್ತಾರೆ ಅವರು. ಓಕೆನಾ, ನಿಮ್ಮೊಂದು ಚಾನಲ್ ನಾವು ಮಾನಿಟೈಸೇಷನ್ ಅನ್ನೋದು ಆನ್ ಮಾಡಿಲ್ಲ, ನಾವು ನೀವಿಷ್ಟು ಕಷ್ಟಪಟ್ಟಿದ್ರಿ ಎಲ್ಲನೂ ಅಷ್ಟು ನೀರ್ಪಾಲ್ ಆಗೋಯ್ತು ಅಂತ. ಓಕೆನಾ, ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ನಿಮ್ಮೊಂದು ಚಾನಲ್ ಏನಕ್ಕೆ ಮಾನಿಟೈಸ್ ಮಾಡಿಲ್ಲ, ಯಾಕಂದ್ರೆ ಎಲ್ಲಾನು ಡೀಟೇಲ್ ಆಗಿ ನಿಮ್ಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ಗೈಸ್. ಓಕೆನಾ, ನಾನು ಕೂಡ ಬೇಡ್ಕೊಂತೀನಿ ನಿಮ್ಮೊಂದು ಚಾನಲ್ ಆ ತರ ಆಗ್ಬಾರ್ದು, ಮಾನಿಟೈಸ್ ಆನ್ ಆಗ್ಲಿ ಅಂತಾನೆ ಬೇಡ್ಕೊಂತೀನಿ ಗೈಸ್. ಓಕೆನಾ, ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಓಕೆನಾ, ಹೆಂಗೆಂಗೋ ಕಷ್ಟಪಡ್ತಾ ಇದ್ದಾರೆ. ಓಕೆನಾ, ಎಲ್ಲಾರ ಚಾನಲ್ ಮಾನಿಟೈಸ್ ಆನ್ ಆಗ್ಲಿ, ಎಲ್ಲರೂ ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡ್ಲಿ ಅಂತ ನನ್ನೊಂದು ಆಸೆ ಅಷ್ಟೇ. ಓಕೆನಾ, ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ, ಅಪ್ಲೈ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಮಾನಿಟೈಸ್ ಅನ್ನೋದು ಆನೇ ಆಗೋಯ್ತು. ಆನ್ ಆಗಿದ ನಂತರ ನೀವು ಮೆನ್ಯುವಲ್ಲಿ ಅಷ್ಟೇ ನಿಮ್ಮೊಂದು ವಿಡಿಯೋಸ್ ಗಳಿಗೆ ಆಡ್ಸ್ ಕೂಡ ಆನ್ ಮಾಡಬೇಕಾಗುತ್ತೆ. ಆಡ್ಸ್ ಆನ್ ಮಾಡ್ಕೊಳಕ್ಕೆ ನೀವು ಅರ್ನೈಕನ್ ಬಿಡಿ, ವೈಟ್ ಸ್ಟುಡಿಯೋದಲ್ಲಿ ಅರ್ನೈಕನ್ ಇರುತ್ತೆ, ಅರ್ನೈಕನ್ ಬಂದ್ಬಿಟ್ಟು ನಂತರ ವಾಚ್ ಪೇಜ್ ಅಂತ ಇರುತ್ತೆ, ಇದೆಲ್ಲನೂ ಅಷ್ಟೇ ನೀವು ಆನ್ ಮಾಡ್ಕೊಂಬಿಡಿ. ಓಕೆನಾ, ಸಿಂಪಲ್ ಆಗಿ ಆನ್ ಮಾಡ್ಕೊಂಬಿಡಿ. ಆನ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಗೆ ನಿಮ್ಮೊಂದು ವಿಡಿಯೋಸ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ. ಆವಾಗ ನೋಡಿ ನಿಮ್ಗೆ ದುಡ್ಡು ವೈಟ್ ಸ್ಟುಡಿಯೋದಲ್ಲೂ ಕೂಡ ನಿಮ್ಗೆ ಡಾಲರ್ ಐಕನ್ ಬಂದ್ಬಿಡ್ತದೆ ಗೈಸ್. ಓಕೆನಾ, ಸೊ ಇದಾಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ನೀವು ಇಲ್ಲಿ ಐಡೆಂಟಿ ವೆರಿಫಿಕೇಶನ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಐಡೆಂಟಿ ವೆರಿಫಿಕೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನಾದ್ರು ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಒಂದು ವಾರ ಆಗಿರ್ಬೋದು, ಒಂದು 10 ದಿನ ಆಗಿರ್ಬೋದು ವೆಯ್ಟ್ ಮಾಡ್ಬೇಕಾಗುತ್ತೆ. ವೆಯ್ಟ್ ಏನಕ್ಕೆ ಮಾಡ್ಬೇಕು ಅಂತಂದ್ರೆ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಆಕ್ಷನ್ ಬಟನ್ ಬರುತ್ತೆ ಒಂದು. ಓಕೆನಾ, ಆ ಒಂದು ಆಕ್ಷನ್ ಬಟನ್ ಬರೋ ಗಂಟೆ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಆಕ್ಷನ್ ಬಟನ್ ಬಂದ ಮೇಲೆ ನೀವು ಇಲ್ಲಿ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಸಿಂಪಲ್ ಆಗಿ ಏನು ಮಾಡಬೇಕಾಗುತ್ತೆ, ಸಿಂಪಲ್ ಆಗಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೆರಿಫಿಕೇಶನ್ ಚೆಕ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಸಾಕು ನಿಮ್ಗೆ ವೆರಿಫೈ ಅಂತ ಒಂದು ಬಟನ್ ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ವೆರಿಫೈ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೆಲವೊಂದು ಆಪ್ಷನ್ಗಳು ಬಂದ್ಬಿಡುತ್ತೆ. ಓಕೆನಾ, ಆಪ್ಷನ್ಗಳು ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಮುಖಾಂತರ, ಇಲ್ಲ ಅಂತಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮುಖಾಂತರ, ಇಲ್ಲ ಅಂತಂದ್ರೆ ನಿಮ್ಮೊಂದು ವೋಟರ್ ಐಡಿ ಮುಖಾಂತರ, ಓಕೆನಾ, ನಿಮ್ಮ ಪಾಸ್ವರ್ಡ್ ಮುಖಾಂತರ. ಓಕೆನಾ, ಈ ತರ ನಿಮ್ಗೆ 4 ಆಪ್ಷನ್ಗಳು ಬಂದ್ಬಿಡ್ತವೆ. ಅದ್ರ ಮುಖಾಂತರ ನೀವು ಇಲ್ಲಿ ವೆರಿಫೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇದೇನಪ್ಪಾ ಅಂತಂದ್ರೆ ಫಸ್ಟ್ ಈ ಒಂದು ವೆರಿಫೈ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಮ್ಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಫಸ್ಟ್ ಒಂದು ಪಿನ್ ಅನ್ನು ಕಳಿಸ್ತಾ ಇದ್ರು, 6 ಡಿಜಿಟ್ ನಂಬರ್ ಅನ್ನು ಕಳಿಸ್ತಾ ಇದ್ರು ಫಸ್ಟ್. ಓಕೆನಾ, ಆದ್ರೆ ಇವಾಗ ಏನಪ್ಪಾ ಅಂದ್ರೆ ಆ ತರ ಪ್ರೊಸೆಸಿಂಗ್ ಇಲ್ಲ, ಎಲ್ಲಾನು ಅಷ್ಟು ಅಪ್ಡೇಟ್ ಆಗೋಗಿದೆ. ಬಟ್ ಇದನ್ನ ವೆರಿಫೈ ಮಾಡ್ಕೊಂಡ್ರೆ ಸಾಕು, ನಿಮ್ಮೊಂದು ಪ್ಯಾನ್ ಕಾರ್ಡ್ ಮುಖಾಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮೊಂದು ಚಾನಲ್ ಮಾನಿಟೈಸ್ ಅನ್ನೋದು ಆನ್ ಆಗಿದ ನಂತರ ಸಿಂಪಲ್ ಆಗಿ ಇದನ್ನ ಮಾಡ್ಕೋಬಹುದು. ಓಕೆನಾ, ಸೊ ಫಸ್ಟ್ ಏನಪ್ಪಾ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಪಿನ್ ಕಳಿಸ್ತಾ ಇದ್ರು, ಬಟ್ ಇವಾಗ ಆ ಒಂದು ಅಪ್ಡೇಟ್ಸ್ ಎಲ್ಲ ಏನು ಇಲ್ಲ. ಓಕೆನಾ, ಡೈರೆಕ್ಟ್ ಆಗಿ ನೀವು ಡೈರೆಕ್ಟ್ ಆಗಿ ಇಲ್ಲಿಂದನೇ ವೆರಿಫೈ ಅನ್ನೋದು ಮಾಡ್ಕೋಬಹುದು. ಸಿಂಪಲ್ ಆಗಿ ನಿಮ್ಮೊಂದು ಪ್ಯಾನ್ ಕಾರ್ಡ್ ಇರುತ್ತೆ, ಸಿಂಪಲ್ ಆಗಿ ನಿಮ್ಮೊಂದು ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನಿಮ್ಗೆ ಏನೇನು ಕೇಳುತ್ತೆ ಸ್ಟೆಪ್ಸ್, ಓಕೆನಾ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡಿ. ಅಷ್ಟೇ, ನೀವು ಏನು ಮಾಡಂಗಿಲ್ಲ. ಓಕೆನಾ, ಇದಾಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಆಮೇಲೆ ನೋಡಿ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ಅರ್ನಿಂಗ್ ಮಾಡ್ಲಿ. ಓಕೆನಾ, ಎಷ್ಟೇ ಅರ್ನಿಂಗ್ ಮಾಡ್ಲಿ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಒಂದು ತಿಂಗಳು ನೀವು ಒಂದು $50 ಅರ್ನಿಂಗ್ ಮಾಡಿದೀರ ಅಂತಂದ್ರೆ ಸಾಕು, ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ಸೆಪ್ಟೆಂಬರ್ ಮಂತ್ಗೆ ಒಂದು 10ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು ಈ ತರ ನಿಮ್ಗೆ ಗೂಗಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ಯೂಟ್ಯೂಬರ್. ಓಕೆನಾ, ಸೊ ಅದು ಟ್ರಾನ್ಸ್ಫರ್ ಆಗಿದ ತಕ್ಷಣ ಅಲ್ಲೇನಪ್ಪಾ ಅಂತ ನಿಮ್ಗೆ ಆಡ್ ಪೇಮೆಂಟ್ ಮೆಥಡ್ ಆಪ್ಷನ್ ಬಂದ್ಬಿಡುತ್ತೆ. ಆಡ್ ಪೇಮೆಂಟ್ ಮೆಥಡ್ ಅಂತಂದ್ರೆ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ ಹಾಕೋ ಆಪ್ಷನ್ ಬಂದು ಕೊಟ್ಬಿಡ್ತಾರೆ ನಿಮ್ಗೆ ಯೂಟ್ಯೂಬರ್. ಓಕೆನಾ, ಅಲ್ಲೇನಪ್ಪಾ ಅಂತ ನಿನ್ನೊಂದು ಬ್ಯಾಂಕ್ ಡೀಟೇಲ್ಸ್ ಹಾಕೊಂಡ್ಬಿಡು. ಬ್ಯಾಂಕ್ ಡೀಟೇಲ್ಸ್ ಏನು, ನಿನ್ನೊಂದು ಬ್ಯಾಂಕ್ ಯಾವುದು, ನಿಮ್ಮ ನೇಮ್ ಏನಿದೆ, ಅಂಡ್ IFSC ಕೋಡ್, ಅಕೌಂಟ್ ನಂಬರು ಅಂಡ್ ಸ್ವಿಫ್ಟ್ ಕೋಡ್. ಓಕೆನಾ, ಸ್ವಿಫ್ಟ್ ಕೋಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಸ್ವಿಫ್ಟ್ ಕೋಡ್ ಹಾಕೊಳ್ಳೇಬೇಕು. ಏನಕ್ಕಪ್ಪ ಅಂತ ನಂಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತಲ್ವಾ, ಅದು ಬಂದ್ಬಿಟ್ಟು US ಕಡೆಯಿಂದ ಬರುತ್ತೆ. ಓಕೆನಾ, ಅದೇನೋ ಪ್ರೊಸೆಸಿಂಗ್ ಇರುತ್ತೆ. ಓಕೆನಾ, ನಿಮ್ಗೆ ಸ್ವಿಫ್ಟ್ ಕೋಡ್ ಗೊತ್ತಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ನಿಮ್ಮೊಂದು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮೊಂದು ಬ್ಯಾಂಕ್ ಮ್ಯಾನೇಜರ್ನೇ ಕೇಳಿ. ಏನಕ್ಕಪ್ಪ ಅಂತಾನೆ, ಸರಿ ನಮ್ಗೆ ಈ ತರ ದುಡ್ಡು ಅನ್ನೋದು ಬರ್ತಿದೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅನ್ನೋದು ಬರ್ತಿದೆ, ಸೊ ನಮ್ಗೆ ಸ್ವಿಫ್ಟ್ ಕೋಡ್ ಬೇಕು ಅಂತಂದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅವರು
ಸ್ವಿಫ್ಟ್ ಕೋಡ್ ಅನ್ನು ಕೊಡ್ತಾರೆ ನಿಮ್ಗೆ. ಕೊಟ್ಟಿದ ನಂತರ ಸಿಂಪಲ್ ಆಗಿ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಸಿಂಪಲ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೊಂಡ್ಬಿಡು. ಆಡ್ ಮಾಡ್ಕೊಳ್ಳಿದ ನಂತರ ಆಗಸ್ಟ್ ಮಂತ್ ನಮ್ಗೆ ಎಷ್ಟು ಅರ್ನಿಂಗ್ ಆಗಲಿ, ಎಷ್ಟು ಡಾಲರ್ ಆಗಿಲ್ಲ, $50 ಆಗಿದೆ ಅಂತಂದ್ರೆ ಸಾಕು. ನಮ್ಗೆ ಸೆಪ್ಟೆಂಬರ್ ಮಂತ್ಗೆ ನಿಮ್ಗೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ನಿಮ್ಗೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತಾರೆ ಯೂಟ್ಯೂಬ್ ಅವರು. ಓಕೆನಾ, ಯೂಟ್ಯೂಬ್ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿದ ತಕ್ಷಣ $50 ಹಂಗೆ ಉಳ್ಕೊಳ್ಳುತ್ತೆ. ಏನಕ್ಕಪ್ಪ ಅಂತ ನಮ್ಗೆ ಟ್ರಾನ್ಸ್ಫರ್ ಆಗ್ಬೇಕಂತಂದ್ರೆ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಮಿನಿಮಮ್ $100 ಆಗ್ಬೇಕು ಇಲ್ಲಿ. ಓಕೆನಾ, $100 ಆದ್ರೆ ಮಾತ್ರನೇ ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ಅನ್ನೋದು ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ. ಓಕೆನಾ, ಇಲ್ಲ ಅಂತಾನೆ ಟ್ರಾನ್ಸ್ಫರ್ ಅನ್ನೋದು ಮಾಡಲ್ಲ ಯೂಟ್ಯೂಬ್ ಅವರು. ಓಕೆನಾ, ಗೂಗಲ್ ಆಡ್ಸೆನ್ಸ್ ಅವರು. ಓಕೆನಾ, ಅದಕ್ಕೆ ನೀವು $100 ಪ್ರತಿ ತಿಂಗಳು ನಿಮ್ಮೊಂದು ಚಾನಲ್ ಅಲ್ಲಿ ತುಂಬಾ ಕೆಲಸ ಮಾಡ್ಬಿಡಿ, ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬಿಡಿ. ಓಕೆನಾ, ಪ್ರತಿ ತಿಂಗಳು ಅಷ್ಟು ನಿಮ್ಗೆ $100 ಕಂಪ್ಲೀಟ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇತ್ತು ಅಂತಂದ್ರೆ ಮಾಡ್ಕೋಬಹುದು. ಓಕೆನಾ, ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ತರ ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಯಾವ ತರ ವಿಡಿಯೋನ ಇಲ್ಲ ಅಂತ. ಸೊ ನೀವು ಎಲ್ಲಾನು ಅಷ್ಟೇ ಕಂಪ್ಲೀಟ್ ಮಾಡ್ಕೊಂಡ್ರೆ ವ್ಯೂಸ್ ಅನ್ನ ಜಾಸ್ತಿ ಬಂತಂದ್ರೆ ಸಾಕು, ನಿಮ್ಗೆ ಪ್ರತಿ ತಿಂಗಳು ಅಷ್ಟು $100 ಇನ್ನು $1000 ಬಂದ್ಬಿಡುತ್ತೆ. ಓಕೆನಾ, ಪ್ರತಿ ತಿಂಗಳು ಪೇಮೆಂಟ್ ಅನ್ನು ತಗೋಬಹುದು ನೀವು. ಓಕೆನಾ, ಈ ತರ ಯೂಟ್ಯೂಬ್ ಕಡೆಯಿಂದ ಕೂಡ ಅರ್ನಿಂಗ್ ಅನ್ನೋದು ಆಗುತ್ತೆ. ಓಕೆನಾ, ಫಸ್ಟ್ ನಮ್ಮೊಂದು ಚಾನಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೇಕು. 1 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗಿದ ತಕ್ಷಣ ನಮ್ಮೊಂದು ಚಾನಲ್ ನ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು. ಆವಾಗ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ ನಿನ್ನೊಂದು ಚಾನಲ್ ಏನು ಮಾಡಿದೆ, ಏನು ಕಿತಾಪತಿಗಳನ್ನು ಮಾಡಿದೆ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮೊಂದು ಚಾನಲ್ ಕರೆಕ್ಟ್ ಆಗಿತ್ತು ಅಂದ್ರೆ ಮಾನಿಟೈಸೇಷನ್ ಆನ್ ಮಾಡ್ಬಿಡ್ತಾರೆ. ಸೊ ಆನ್ ಮಾಡಿದ ತಕ್ಷಣ ಆವಾಗ ಏನ್ ಗೊತ್ತಾ, ನಮ್ಮೊಂದು ವಿಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗಿದ ನಂತರ ಯೂಟ್ಯೂಬರ್ ಪ್ರತಿ ತಿಂಗಳಷ್ಟು ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಗೂಗಲ್ ಆಡ್ಸೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ತಿಂಗಳಷ್ಟು ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತಾರೆ ಗೈಸ್. ಓಕೆನಾ, ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ. ಅಂಡ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾನು ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಆ ಒಂದು ಕಮೆಂಟ್ಗೆ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ ಗೈಸ್. ಓಕೆನಾ, ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ವಿಡಿಯೋ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.